ಚಿಕ್ಕದೊರೆ, ಅನ್ವಿತಾ ಈಗ ತಾನೇ ಕಬೀರ್ ಕ್ಯಾಬಿನ್ಗೆ ಹೋದ್ಲಂತೆ. ಆತಂಕದ ಧ್ವನಿಯಲ್ಲಿ ಪಟೇಲ್ ಹೇಳಿದಾಗ ಗೌತಮ್ಗೆ ಶಾಕ್ ಆಗಿತ್ತು. ವಾಟ್? ಅನ್ವಿತಾ ಕಬೀರ್ ಹತ್ರ ಅಂತ ಹೇಳಿದ ಗೌತಮ್ ಕಣ್ಣು ಕೋಪದಲ್ಲಿ ಕೆಂಪಾಗಿತ್ತು. ಕಬೀರ ಕಳನ್ ಕರ್ಸ್ಕೊಂಡಿದ್ದ ಅಂತ ಗೌತಮ್ಗೆ ಚೆನ್ನಾಗಿ ಗೊತ್ತಿತ್ತು. ಅವನ್ ಕ್ಯಾಬಿನ್ನಲ್ಲಿ ಒಂದ್ ರೀತಿಯ ಡ್ರಗ್ ನ ಇಟ್ಕೊಂಡಿದ್ದ. ಹುಡುಗಿರನ್ನ ಅಲ್ಲಿ ಕರ್ಸ್ಕೊಂಡು ಜ್ಯೂಸಲ್ಲಿ ಡ್ರಗ್ ಮಿಕ್ಸ್ ಮಾಡಿ ಕೊಡ್ತಾ ಇದ್ದ. ಅದನ್ನ ಕುಡ್ದಾಗ ನಶೆ ಇರ್ತಿತ್ತು. ಆ ಟೈಮಲ್ಲಿ ಹುಡುಗಿರಿಂದ ಅಡ್ವಾಂಟೇಜ್ ತಗೋತಿದ್ದ. ಆ ವಿಷಯ ಇಡೀ ಆಫೀಸ್ಗೆ ಗೊತ್ತಿತ್ತು. ಆದ್ರೆ ಯಾರು ಕಬೀರ್ ವಿರುದ್ಧ ಧ್ವನಿ ಎತ್ತೋ ಧೈರ್ಯ ಮಾಡ್ತಿರ್ಲಿಲ್ಲ. ಪಟೇಲ್ರ ಮಾತು ಕೇಳಿದ ಮೇಲೆ ಗೌತಮ್ ಚೆಕ್ನ ಜೇಬಲ್ ಇಟ್ಕೊಂಡು ಕಬೀರ್ ಕ್ಯಾಬಿನ್ ಕಡೆ ವೇಗವಾಗಿ ಹೆಜ್ಜೆ ಹಾಕ್ತ. ಇನ್ನೊಂದ್ ಕಡೆ ಅನ್ವಿತಾ ಕಬೀರ್ ಕ್ಯಾಬಿನ್ ನಲ್ಲಿದ್ಲು. ಆಂಟಿಕ್ ಶಾಪ್ ಅಲ್ಲಿ ಆಗಿದ್ದನ್ನೆಲ್ಲ ಹೇಳಿ ಮುಗಿಸಿದ ಅನ್ವಿತಾ ಕಣ್ಣಲ್ಲಿ ಲೈಟ್ ಆಗಿ ಕಣ್ಣೀರಿತ್ತು. ಅವಳ ಮಾತನ್ನ ಕೇಳಿದ ಮೇಲೆ ಕಬೀರ್ ಅವಳ ಪಕ್ಕನೆ ಕುತ್ಕೊಂಡು ಕೆಟ್ಟ ದೃಷ್ಟಿಯಿಂದ ನುಂಗೋ ತರ ನೋಡ್ತಿದ್ದ. ರೆಡ್ ವೈನ್ ಗ್ಲಾಸ್ನ ಅವಳ ಕಡೆ ಚಾಚಿ ರಾಗವಾಗಂದ. ಅನ್ವಿತಾ ಹೆಸಿಟೇಷನ್ ಇಂದ ಕಬೀರ್, ನನಗೆ ಡ್ರಿಂಕ್ಸ್ ಮಾಡಿ ಅಭ್ಯಾಸ ಇಲ್ಲ. ಕಬೀರ್ ಫ್ಲರ್ಟಿಂಗ್ ಟೋನಲ್ಲೇ, ಅರೆ ಯಾರ್ ಚಿಲ್, ನೀನ್ ನನ್ ಗೆಸ್ಟ್ ಕಣೆ, ಇಲ್ಲಿವರೆಗೂ ಬಂದೋಳ ಹಾಗೆ ಕಳ್ಸಕ್ಕಾಗತ್ತಾ? ಅದ್ಯಾವುದು ಗೊತ್ತಿಲ್ಲದ ಅನ್ವಿತಾ ಬೇರೆ ದಾರಿ ಇಲ್ಲದೆ ಆತಂಕದಲ್ಲಿ ವೈನ್ ಗ್ಲಾಸ್ನ ತುಟಿ ಹತ್ರ ತಗೊಂಡೋದ್ಲು. ಇನ್ನೇನು ಕುಡಿಬೇಕು ಅಂತಿದ್ದಾಗ ಢಮಾರ್ ಅಂತ ಸೌಂಡ್ ಬಂತು. ಆ ಸೌಂಡ್ಗೆ ಕಬೀರ್ ಬೆಚ್ಚಬಿದ್ದ. ಅವನೆದ್ರು ಗೌತಮ್ ನಿಂತಿದ್ದ. ಅನ್ವಿತಾ ಕೈಲಿರೋ ವೈನ್ ಗ್ಲಾಸ್ ನೋಡ್ತಿದ್ದಂಗೆ ಗೌತಮ್ ಕೋಪ ನೆತ್ತಿಗೆದ್ದು. ಅವನು ಮಾತಾಡೋ ಮೊದಲೇ ಕಬೀರ್ ಸಿಟ್ಟಲ್ಲಿ, ಹೂ ಆರ್ ಯು, ನೀನ್ ಹೇಗೆ ಒಳಗ್ ಬಂದೆ, ನಾನ್ಸೆನ್ಸ್ ಅಂತ ಕಿರ್ಚಿದ. ಅನ್ವಿತಾ ಕೂಡ ಆಶ್ಚರ್ಯದಿಂದ, ಗೌತಮ್ ನೀನ್ಯಾಕೆ ಇಲ್ಲಿ ಬಂದೆ ಅಂತ ಕೇಳಿದ್ಲು. ಅಯ್ಯೋ ಅನ್ವಿ, ನಾನ್ ಟೈಮಿಗೆ ಸರಿಯಾಗಿ ಬರ್ತಿದ್ರೆ ಈ ನನ್ ಮಗ ನಿನ್ ಜೊತೆ. ಅವನ್ ಮಾತು ಮುಗಿಸೋದ್ರೊಳಗೆ ಅನ್ವಿತಾ ಕೋಪದಲ್ಲಿ, ಶಟ್ ಅಪ್, ಈ ರೀತಿ ಥಿಂಕ್ ಮಾಡೋದಕ್ಕೆ ಮನ್ಸಾದ್ರೂ ಹೇಗೆ ಬರುತ್ತೆ ಗೌತಮ್? ನಾನ್ ಕಬೀರ್ ಹತ್ರ ಹೆಲ್ಪ್ ಕೇಳಕ್ ಬಂದಿದ್ದೆ, ಅವ್ನ್ ದುಡ್ಡು ಕೊಡಕ್ ರೆಡಿ ಇದ್ದಾನೆ. ಅನ್ವಿ, ನಿನ್ಗೆ ಮನ್ಷನ್ ಬಗ್ಗೆ ಗೊತ್ತಿಲ್ಲ. ಗೌತಮ್ ಇನ್ನು ಮಾತು ಮುಗಿಸಿರ್ಲಿಲ್ಲ. ಅಷ್ಟರಲ್ಲಿ ಕಬೀರ್, ಏಯ್ ನಾಯಿ, ಏನೋ ಬೊಗಳ್ತಾ ಇದೀಯಾ ಅಂತ ಹೊಡಿಯಕ್ ಹೋದ. ಅನ್ವಿತಾ ಗಾಬ್ರಿಲಿ ಅವ್ರ ಮಧ್ಯ ಬಂದ್ಲು. ಅಯ್ಯೋ ಕಬೀರ್, ಒಂದ್ ನಿಮಿಷ ಪ್ಲೀಸ್, ಅವನಿಗೇನು ಮಾಡ್ಬೇಡ, ಹೀಸ್ ಮೈ ಹಸ್ಬೆಂಡ್. ಕಬೀರ್ ಕೋಪದಲ್ಲಿ ಹಲ್ಕಡಿತ, ಓ ಇವನೇನಾ ಮನೆ ಅಳಿಯ? ಅಲ್ಲಲ್ಲ, ನಿನ್ ಮನೆ ಆಳು. ನೋಡನ್ವಿತಾ, ಇವನ ಹತ್ರ ನನ್ ಕಾಲಿಗೆ ಬಿದ್ದು ಸಾರಿ ಕೇಳೋ, ಇಲ್ದಿದ್ರೆ ಈ ಮನುಷ್ಯ ನನ್ನ ಕ್ಯಾಬಿನ್ ನಿಂದ ಜೀವಂತವಾಗಿ ಆಚೆ ಕಾಲಿಡಲ್ಲ. ಅಂಡ್ ನೀನ್ ಈ ಚೆಕ್ ನ ಮರ್ತು ಬಿಡು, ನಾನ್ ನಿನ್ಗೆ ಹೆಲ್ಪ್ ಮಾಡಲ್ಲ ಅಂದವನು ಗೌತಮ್ನ ಗುರಾಯಿಸ್ತಾ ಕೈಯಲ್ಲಿರೋ ಚೆಕ್ ನ ಫೋಲ್ಡ್ ಮಾಡ್ತಿದ್ದ. ಗೌತಮ್ ಕಣ್ಣಲ್ಲಿ ರೋಷ ಉಕ್ತಾ ಇತ್ತು. 3 ವರ್ಷದಿಂದ ನಿನ್ನ ಹಾಗೆ ಒಬ್ಬ ಥರ್ಡ್ ಕ್ಲಾಸ್ ನನ್ನ ಮಗ ಕ್ಯಾಬಿನ್ ಬಂದು ನನಗೆ ಆವಾಜ್ ಹಾಕ್ತಾ. ಅಂಡ್ ಆ ವ್ಯಕ್ತಿ ಬಾಡಿನ ಇವತ್ವರೆಗೂ ಅವನ ಫ್ಯಾಮಿಲಿ ಹುಡುಕ್ತಾ ಇದೆ. ಪಾಪ ಅವನ್ ಸತ್ ಮೇಲೆ ಅವನ ಕುಟುಂಬದವ್ರಿಗೆ ಕೊನೆ ಬಾರಿ ಮುಖ ನೋಡೋ ಅವಕಾಶನೂ ಸಿಗ್ಲಿಲ್ಲ. ಈ ಕಬೀರ್ ತಾಕತ್ತೇನು ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೋ. ಅನ್ವಿತನು ಗಾಬರಿ ಕೋಪದಿಂದ, ಗೌತಮ್ ಏನೋ ನೋಡ್ತಿದ್ಯಾ? ಕಬೀರ್ ಕಾಲಿಗೆ ಬಿದ್ದು ಸಾರಿ ಕೇಳು, ಈ ಮ್ಯಾಟರ್ನ ಇಲ್ಲಿಗೆ ಮುಗಿಸು ಪ್ಲೀಸ್. ಈ ಕೊಳಕ್ ಮನುಷ್ಯನ್ ಕಾಲಿಗೆ ಬಿದ್ದು ಸಾರಿ ಕೇಳ್ಬೇಕಾ? ಛೀ, ಡೋಂಟ್ ವರಿ ಅನ್ವಿತಾ, ಬೊಗಳೋ ನಾಯಿ ಕಚ್ಚೋದಿಲ್ಲ. ಅವನ್ ಮಾತ್ ಕೇಳಿ ಕಬೀರ್ ಗೌತಮ್ ಕಾಲರ್ ಹಿಡಿದು ಹೊಡೆಯಕ್ ಹೋದ. ಅನ್ವಿತಾ ಅವರಿಬ್ಬರನ್ನ ತಡೆಯೋಕೆ ಟ್ರೈ ಮಾಡಿದ್ಲು. ಬಟ್ ಸಿಚುವೇಶನ್ ಕೈ ಮೀರಿ ಹೋಗಿತ್ತು. ಕಬೀರ್ ಫೋನಲ್ಲಿ, ಹಲೋ ಇನ್ಸ್ಪೆಕ್ಟರ್ ಶಿವ, ಐ ಆಮ್ ಕಬೀರ್ ಆನಂದ್, ಈಗಲೇ ಪ್ರಿನ್ಸ್ ಗ್ರೂಪ್ಗೆ ಬನ್ನಿ, ಇಲ್ಲೊಬ್ಬ ದಾಂಡಿಗನ್ ಚರ್ಮ ಸುಲಿಯೋದು ಬಾಕಿ ಇದೆ ಅಂತ ಸಿಟ್ಟಲ್ಲಿ ಕಾಲ್ ಕಟ್ ಮಾಡ್ದ. ಅವನ್ ಮಾತು ಮುಗಿಸೋ ಮೊದಲೇ ಗೌತಮ್ ವೇಗವಾಗಿ ಬಂದು ಅವನ್ ಕಾಲರ್ ಹಿಡಿದು ಇನ್ನೊಂದ್ ಕೈ ಮುಷ್ಟಿ ಮಾಡಿ ಕಬೀರ್ ಮೂತಿಗೆ ಬಂದು ಪಂಚ್ ಕೊಟ್ಟ. ಅನ್ವಿತಾ ಭಯದಲ್ಲಿ ಗೌತಮ್ ಕೈ ಹಿಡಿದು ಹಿಂದೆ ಕೇಳಿದ, ಗೌತಮ್ ಏನ್ ಮಾಡ್ಬಿಟ್ಟೆ ನೀನು? ಮೈ ಮೇಲೆ ಪ್ರಜ್ಞೆ ಇಲ್ವಾ? ಯು ಆರ್ ಫಿನಿಶ್ಡ್ ಮ್ಯಾನ್. ಇದೇ ಮಗನೇ ನಿನಗೆ ಮಾರಿ ಹಬ್ಬ, ನನ್ ಮೇಲೆ ಕೈ ಮಾಡ್ತೀಯಲ್ಲ ನಿನ್ನ. ಅವನು ಮಾತು ಮುಗಿಸೋದ್ರೊಳಗೆ ಡೋರಲ್ಲಿ ಶೇಖರ್ ಮತ್ತೆ ಇನ್ನೊಂದಿಷ್ಟು ಜನ ಪೊಲೀಸರು ಒಳಗೆ ಬಂದ್ರು. ಕಬೀರ್ ಅವರನ್ನ ನೋಡಿ, ಡ್ಯಾಡ್, ಈ ಕತ್ತೆ ಬಡವ ನನ್ ಮೇಲೆ ಕೈ ಮಾಡ್ದ, ಬಿಡಬೇಡಿ ಇವನನ್ನ ಅಂತ ಹೇಳ್ತಿರುವಾಗ್ಲೇ ಅವನ ದೃಷ್ಟಿ ತನ್ನ ಅಪ್ಪನ ಕೈಗೆ ಬೇಡಿ ಹಾಕಿ ಹಿಡ್ಕೊಂಡಿರೋ ಕಾನ್ಸ್ಟೇಬಲ್ ಕಡೆ ಹೋಯ್ತು. ಕಬೀರ್ ಕನ್ಫ್ಯೂಸ್ ಆಗಿ ಏನು ನಡೀತಿದೆ ಅಂತ ಯೋಚನೆ ಮಾಡ್ತಿರುವಾಗ್ಲೇ ಪೊಲೀಸರು ಬಂದು ಅವನ ಕೈಗೂ ಬೇಡಿ ಹಾಕಿ ಬಲವಂತವಾಗಿ ನೆಲದ ಮೇಲೆ ಮಂಡಿಯೂರಿ ಕೂತ್ಕೊಳ್ಳೋ ಹಾಗೆ ಮಾಡಿದ್ರು. ಇನ್ಸ್ಪೆಕ್ಟರ್, ಆರ್ ಯು ಕ್ರೇಜಿ? ಇನ್ಸ್ಪೆಕ್ಟರ್ ಕಾನ್ಫಿಡೆಂಟ್ ಆಗಿ, ಮಿಸ್ಟರ್ ಕಬೀರ್ ಆನಂದ್, ನೀವು ತಂದೆ ಮಗ ಸೇರಿ ಜನರ ಹಣನ ಲೂಟಿ ಮಾಡಿದೀರಾ, ಸಾಕಷ್ಟು ಫ್ರಾಡ್ನು ಮಾಡಿದೀರಾ, ಅಮಾಯಕ ಹುಡುಗಿರ ಲೈಫ್ನ ಹಾಳು ಮಾಡಿದೀರಾ ಅಂತ ಕಂಪ್ಲೇಂಟ್ ಇದೆ. ಸೊ ನಾನು ನಿಮ್ಮಿಬ್ಬರನ್ನ ಅರೆಸ್ಟ್ ಮಾಡ್ತಿದ್ದೀನಿ. ವಾಟ್ ದಿ ಹೆಲ್ ಇಸ್ ಗೋಯಿಂಗ್ ಆನ್ ಹಿಯರ್ ಡ್ಯಾಡ್? ಈ ಇನ್ಸ್ಪೆಕ್ಟರ್ಗೆ ತಲೆ ಕೆಟ್ಟಿದ್ಯಾ? ಉತ್ತರ ಕೊಡೋ ಬದಲು ಶೇಖರ್ ಆನಂದ್ ತಲೆ ತಗ್ಸಿ ನಿಂತಿದ್ದ. ಅವನು ಬಿಳಿಚ್ಕೊಂಡು ಮುಖನೇ ಎಲ್ಲಾನು ಹೇಳ್ತಿತ್ತು. ಕಬೀರ್ ಇನ್ನೂ ಕನ್ಫ್ಯೂಸಿಂಗ್ ಲುಕ್ ಕೊಡ್ತಿದ್ದ. ಅನ್ವಿತಾಗಂತೂ ಅಲ್ಲೇನು ನಡೀತಿದೆ ಅಂತಲೇ ಗೊತ್ತಾಗ್ಲಿಲ್ಲ. ಅಷ್ಟರಲ್ಲಿ ಟೇಬಲ್ ಮೇಲಿದ್ದ ವೈನ್ ಗ್ಲಾಸ್ ಕಡೆ ಗೌತಮ್ ದೃಷ್ಟಿ ಹೋಯ್ತು. ಇನ್ಸ್ಪೆಕ್ಟರ್, ಈ ಕಬೀರ್ ನನ್ನ ಹೆಂಡತಿಗೆ ಬಲವಂತವಾಗಿ ವೈನ್ ಕುಡಿಸ್ತಿದ್ದ. ಮೋಸ್ಟ್ಲಿ ಇದರಲ್ಲೇನೋ ಡ್ರಗ್ ಬೆರೆಸಿದ್ದಾನೆ ಅನ್ಸುತ್ತೆ, ಪ್ಲೀಸ್ ಚೆಕ್ ಮಾಡಿ.
ಇನ್ಸ್ಪೆಕ್ಟರ್ ಜೇಬಿಂದ ವೈಟ್ ಕಲರ್ ಕರ್ಚೀಫ್ ತೆಗೆದು ವೈನ್ ಗ್ಲಾಸ್ ಅಲ್ಲಿ ಎದ್ದಿದ್ರು. ಕೂಡ್ಲೆ ಕರ್ಚೀಫ್ ಬ್ಲೂ ಕಲರ್ ತಿರುಗ್ತು. ಅದನ್ನ ನೋಡಿ ಎಲ್ರೂ ಆಶ್ಚರ್ಯದಲ್ಲಿ ಬಾಯ್ ತೆರೆದ್ರು. ಇನ್ಸ್ಪೆಕ್ಟರ್ ಸಿಟ್ಟಿಂದ, ಯು ಆರ್ ರೈಟ್ ಮಿಸ್ಟರ್ ಗೌತಮ್, ಇದರಲ್ಲಿ ಟ್ರಯೋಸೋಲಮ್ ಡ್ರಗ್ ಮಿಕ್ಸ್ ಆಗಿದೆ. ಇಟ್ಸ್ ವೆರಿ ಡೇಂಜರಸ್ ಡ್ರಗ್. ಕಾನ್ಸ್ಟೇಬಲ್, ಈ ಎವಿಡೆನ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ. ಇವ್ರಿಗೆ ಜೈಲ್ ಕಂಬಿ ಎಡ್ಸೋ ಕಷ್ಟ ಏನಂತ ತೋರಿಸ್ತೀನಿ. ಕರ್ಕೊಂಡು ಹೋಗಿ ಇವ್ರನ್ನ. ಇನ್ಸ್ಪೆಕ್ಟರ್ ಮಾತು ಕೇಳಿದ ಮೇಲೆ ಕಾನ್ಸ್ಟೇಬಲ್ಸ್ ಕಬೀರ್ ಮತ್ತೆ ಶೇಖರ್ನ ಬಲವಂತವಾಗಿ ಎಳ್ಕೊಂಡು ಹೋದ್ರು. ಕಬೀರ್ ಕಿರ್ಚಾಡ್ತಾ, ಬಿಡ್ರೋ ಬಿಡ್ರೋ, ನಾನ್ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಪೊಲೀಸರಿಂದ ಬಿಡಿಸ್ಕೊಳಕ್ ಟ್ರೈ ಮಾಡ್ತಿದ್ದ. ಇಡೀ ಡ್ರಾಮಾ ಒಂದೇ ಸರ್ತಿ ಮುಗ್ದಿತ್ತು. ಕ್ಯಾಬಿನ್ನಲ್ಲಿ ಡೀಪ್ ಆದ ಸೈಲೆನ್ಸ್ ಇತ್ತು. ರೆಡ್ ವೈನ್ನಲ್ಲಿ ಡ್ರಗ್ಸ್ ಇತ್ತು ಅಂತ ಗೊತ್ತಾದ್ಮೇಲಂತೂ ಅನ್ವಿತಾ ಗರ್ಬಡ್ದಂಗೆ ನಿಂತಿದ್ಲು. ಅನ್ವಿ, ಅಳ್ಬೇಡ ಪ್ಲೀಸ್. ಆ ಕಬೀರ್ ಮೊದ್ಲಿಂದಲೂ ಅಷ್ಟೇ ಹುಡುಗಿರ್ನ ತನ್ನ ಬೆಡ್ನಲ್ಲಿ ಯೂಸ್ ಮಾಡ್ಕೋತಿದ್ದ ಲಫಂಗ. ಈ ಅಪ್ಪ ಮಗ ಮಾಡಿರೋ ತಪ್ಪಿಗೆ ಇವಾಗ ಸರಿಯಾಗಿ ಆಗಿದೆ. ಅನ್ವಿತಾ ಅಳ್ತಾ ಹಾಗೆ ಸೋಫಾ ಮೇಲೆ ಕುಸಿದ್ಲು. ಗೌತಮ್ ಕೂಡ್ಲೆ ತನ್ನ ಜೇಬಿಂದ 30 ಲಕ್ಷದ ಚೆಕ್ ತೆಗೆದು ಅನ್ವಿತಾ ಕೊಡ್ತಾ, ಇಲ್ಲೋಡು, ನನ್ನ ಮಾವನ್ನ ಸೇವ್ ಮಾಡೋಕ್ಕೆ ಹಣ ಹೊಂದಿಸಿದ್ದೀನಿ. ಅನ್ವಿತಾ ಫುಲ್ ಶಾಕ್ ಆಗಿ, ವಾಟ್? ಇಷ್ಟೊಂದು ದುಡ್ಡು, ಅದು ಇಷ್ಟು ಕಮ್ಮಿ ಟೈಮಲ್ಲಿ ಹೇಗ್ ಬಂತು ಗೌತಮ್? ಅವಳ ಮಾತಿಗೆ ಹೇಗೆ ಆನ್ಸರ್ ಮಾಡಬೇಕೋ ಗೊತ್ತಾಗ್ಲಿಲ್ಲ ಅವನಿಗೆ. ಸತ್ಯ ಗೊತ್ತಾದ್ರೆ ಇನ್ನೂ ದೊಡ್ಡ ತೊಂದರೆ ಫೇಸ್ ಮಾಡ್ಬೇಕಲ್ಲ ಅಂತ ಯೋಚಿಸ್ತಿದ್ದ. ಹೇಳು ಗೌತಮ್, ಈ ಚೆಕ್ ಎಲ್ಲಿಂದ ಬಂತು? ಗೌತಮ್ ಗಾಬ್ರಿಲಿ, ಅಯ್ಯೋ ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು ಅನ್ವಿ. ಇತ್ತೀಚೆಗೆ ಕಂಪ್ನಿಲಿ ತುಂಬಾ ಪ್ರಾಫಿಟ್ ಆಯ್ತಂತೆ, ನನಗೆ ಹೆಲ್ಪ್ ಮಾಡ್ತಿದ್ದಾನಷ್ಟೇ. ಅನ್ವಿತಾ ಚೆಕ್ನ ಆಶ್ಚರ್ಯದಿಂದ ನೋಡ್ತಿದ್ಲು. ಇವತ್ತು ಗೌತಮ್ ಬೆಟ್ಟದಂಗೆ ಬಂದಿದ್ದ ಸಮಸ್ಯೆನ ಈಸಿಯಾಗಿ ಸಾಲ್ವ್ ಮಾಡಿದ್ದ. ಅನ್ವಿ, ಯಾಕೆ ಚಿಂತೆ ಮಾಡ್ತೀಯಾ? ನೋಡು, ಈ ದುಡ್ಡನ್ನ ಅವಸರದಲ್ಲಿ ವಾಪಸ್ ಮಾಡಬೇಕಾಗಿಲ್ಲ. ನನ್ನ ಫ್ರೆಂಡ್ ಫಾರಿನಿಗೆ ಹೋಗಿದ್ದಾನೆ, ಸೊ ದುಡ್ಡು ಅರೇಂಜ್ ಮಾಡೋಕ್ಕೆ ನಮಗೆ ಇನ್ನೂ ಬೇಕಾದಷ್ಟು ಟೈಮ್ ಇದೆ. ಗೌತಮ್ ಪ್ರೀತಿಯಿಂದ ಅವಳ ಕಣ್ಣ ನೋಡ್ತಾ ಮಾತಾಡ್ತಿದ್ದ. ಮೊದಲನೇ ಬಾರಿಗೆ ಅವನು ತನ್ನ ಹೆಂಡತಿ ಬ್ಯೂಟಿನ ಇಷ್ಟು ಹತ್ತಿರದಿಂದ ನೋಡ್ತಿದ್ದ. ಸಡನ್ ಆಗಿ ಅವನ ಮೈಂಡ್ ಡೈವರ್ಟ್ ಆಯ್ತು. ತನ್ನ ವಾಚ್ ಅಲ್ಲಿ ಟೈಮ್ ನೋಡ್ಕೊಂಡ. ಅಯ್ಯೋ ಅನ್ವಿ, ಟೈಮ್ ಆಗೋಯ್ತು, 40 ನಿಮಿಷ ಮಾತ್ರ ಉಳಿದಿದೆ. ನಾವು ಅರ್ಜೆಂಟಾಗಿ ಶೋರೂಮ್ಗೆ ಹೋಗ್ಬೇಕು. ಆಂಟಿಕ್ ಶೋರೂಮ್ನ ಒಂದು ಕಡೆ ಮೂಲೆಯಲ್ಲಿ ಅನಿಲ್ ಮತ್ತೆ ಗೀತಾ ಹ್ಯಾಪ್ ಮೂರೆ ಹಾಕೊಂಡು ಕೂತಿದ್ರು. ಸುತ್ತಲೂ ಬಾಡಿ ಬಿಲ್ಡರ್ ಥರ ಇರೋ ದೈತ್ಯ ಗಾರ್ಡ್ಸ್ ನಿಂತಿದ್ರು. ಅವರೆಲ್ಲರೂ ಮ್ಯಾನೇಜರ್ ನೆಕ್ಸ್ಟ್ ಆರ್ಡರ್ಗೆ ಕಾಯ್ತಿದ್ರು. ಅದಾಗ್ಲೇ ಮ್ಯಾನೇಜರ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳಿದ್ದ. ಟೈಮ್ ಆಗ್ತಾ ಬಂದಂಗೆ ಮ್ಯಾನೇಜರ್ ಕೋಪದಲ್ಲಿ, ನೋಡಿ, ಇನ್ನು 10 ನಿಮಿಷ ಅಷ್ಟೇ ಇರೋದು. ನಿಮ್ಮ ಅಳಿಯಾನೂ ಇಲ್ಲ, ಮಗಳೂ ಇಲ್ಲ. ಅವ್ರಿನ್ನು ದುಡ್ಡು ತಂದಂಗೆ. ಈಗ ಜೈಲಿಗೆ ಹೋಗೋದು ಬಿಟ್ಟು ಬೇರೆ ದಾರಿ ಇಲ್ಲ ಮುದ್ಕ. ಗೆಟ್ ರೆಡಿ. ಅವನಿನ್ನು ಮಾತು ಮುಗಿಸಿರ್ಲಿಲ್ಲ ಅಷ್ಟರಲ್ಲಿ ಡೋರ್ ಒಳಗಡೆ ಬರ್ತಿದ್ದ ಅನ್ವಿತಾ ಗೌತಮ್ ಕಡೆ ಅವನ ದೃಷ್ಟಿ ಬಿತ್ತು. ಅನಿಲ್ ಮುಖ ಒಂದು ಕ್ಷಣ ಶೈನ್ ಆಯ್ತು. ಗೀತಾ ಗಾಬ್ರಿಲಿ ಮಗಳ ಹತ್ರ ಓಡಿ, ಅನ್ವಿತಾ, ಏನಾಯ್ತು ಪುಟ? ದುಡ್ಡು ಸಿಕ್ತಾ? ನಂಗೆ ಭಯ ಆಗ್ತಿದೆ. ಹ್ಞೂ ಅಮ್ಮ, 30 ಲಕ್ಷ ಚೆಕ್ ಸಿಕ್ತು. ಗೊತ್ತಿತ್ತು ನಂಗೆ, ಕಬೀರ್ ನಿಜವಾಗ್ಲೂ ಅಪ್ರಂಜಿ, ಈ ಗೌತಮ್ ಥರ ಅಲ್ಲ. ಗೀತಾ ಖುಷಿಯಿಂದ ಚೆಕ್ ತಗೊಂಡವಳು ಗೌತಮ್ ಕಡೆ ಕೋಪದಲ್ಲಿ ನೋಡಿದ್ಲು. ಅವಳ ಕಣ್ಗಳು ಇನ್ನೂ ಗೌತಮ್ನ ಚುಚ್ಚೋ ತರ ನೋಡ್ತಿದ್ವು. ಅಮ್ಮ, ನೀನ್ ಅನ್ಕೊಂಡಂಗೆ ಏನೂ ಇಲ್ಲ. ನಿಜ ಏನಂದ್ರೆ, ಕಬೀರ್ ಹೆಸರು ಕೇಳಿದ ತಕ್ಷಣ ಅನ್ವಿತಾಗೆ ಅವನ್ ತನಗೆ ವೈನ್ ಕುಡಿಯೋಕೆ ಹೇಳಿದ್ ನೆನ್ಪು ಬಂತು. ಅಮ್ಮ, ಪ್ಲೀಸ್ ಸ್ಟಾಪ್ ಇಟ್. ನನ್ಗೆ ದುಡ್ಡು ಕೊಟ್ಟಿದ್ದು ಆ ಕಬೀರ್ ಅಲ್ಲ, ಗೌತಮ್. ಈ ಹಣನ ಅವನ ಫ್ರೆಂಡ್ ಕಡೆಯಿಂದ ಅರೇಂಜ್ ಮಾಡಿರೋದು. ಅನ್ವಿತಾ ಮಾತು ಕೇಳಿ ಗೀತಾ ಅನಿಲ್ ಬೆಚ್ಚ ಬಿದ್ರು. ಗೌತಮ್ ಭಯದಲ್ಲಿ ಸುತ್ತಲೂ ನೋಡಕ್ ಶುರು ಮಾಡ್ದ. ಗೀತಾ ಕಣ್ಣಲ್ಲಿ ಇನ್ನೂ ಅನುಮಾನ ಸ್ಪಷ್ಟವಾಗಿತ್ತು. ಗೌತಮ್ ದುಡ್ಡೆಲ್ಲಿಂದ ಬಂತು ಅಂತ ಸತ್ಯ ಹೇಳ್ತಾನ? ಹೇಳಿದ್ರೆ ಗೀತಾ ರಿಯಾಕ್ಷನ್ ಹೇಗಿರ್ಬಹುದು? ಕಬೀರ್ ಗೌತಮ್ ಮೇಲೆ ಸೇಡ್ ತೀರ್ಸ್ಕೊತಾನ? ಇದಕ್ಕೆಲ್ಲ ಉತ್ತರ ಬೇಕು ಅಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ತಾರ, ಕೇವಲ ಪಾಕೆಟ್ ಎಫ್ಎಂ ನಲ್ಲಿ.